ಬಸವ ಜಯಂತಿಯ ಪವಿತ್ರ ಸಂದರ್ಭದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ ಬಸವನ ಪರವು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಶಿವನಿಗೆ ಅತ್ಯಂತ ಪ್ರಿಯವಾದ ಭಿಕ್ಷಾಟನೆ ತತ್ವದಡಿ ಭಕ್ತರು ಭವತಿ ಭಿಕ್ಷಾಂದೇಹಿ ಎಂಬ ಭಾವನೆಯೊಂದಿಗೆ ದವಸ ಧಾನ್ಯಗಳನ್ನು ಅರ್ಪಿಸಿ ದೇವರಿಗೆ ನೈವೇದ್ಯ ಸಲ್ಲಿಸಿದರು. ಅದರೊಂದಿಗೆ ಮಹತ್ವದ ಅನ್ನದಾನ ಸೇವೆ ಕೂಡ ನೆರವೇರಿತು. ಅನೇಕ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಸಲಾಯಿತು. ಶಿವನು ಅಕ್ಷತೆ ಬಂದ ನೋಡುಬಾರ ಎಂಬ ಮಹತ್ವದ ಸಂದೇಶದೊಂದಿಗೆ ಭಕ್ತರು ತಮ್ಮ ಸ್ವವಿಚ್ಛೆಯಿಂದ ದಾನ, ಧರ್ಮ ಹಾಗೂ ಅಕ್ಷತೆ ನೀಡಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮವು ಭಕ್ತಿಭಾವ, ಸಮಾನತೆ ಮತ್ತು ಸೇವಾ ಮನೋಭಾವವನ್ನು ಮತ್ತೊಮ್ಮೆ ಪ್ರತಿಬಿಂಬಿಸಿದೆ. ಈ ಮಹತ್ವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಭಕ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಿಮ್ಮ ಬೆಂಬಲ ಮತ್ತು ಸಹಕಾರ ಇರಲಿ ಎಂದು ಆಶಿಸುತ್ತೇವೆ.
ಓಂ ನಮ ಶಿವಾಯ. ಶ್ರೀ ಬಸವಣ್ಣನವರ ಶ್ರೀ ಬಸವಣ್ಣನವರ ಜಯಂತಿಯ ಪ್ರಯುಕ್ತ ನಮ್ಮ ಸಂಸ್ಥೆ ಒಂದು ಹೊಸ ಈ ಒಂದು ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವದಡಿಯಲ್ಲಿ ಬಸವನ ಪರವ್ ಅನ್ನುವ ಒಂದು ಕಾರ್ಯಕ್ರಮವನ್ನ, ಗ್ರಾಮೀಣ ಭಾಗದಲ್ಲಿ ಇದ್ದಂತ ಒಂದು ಕಾರ್ಯಕ್ರಮವನ್ನ ನಗರ ಪ್ರದೇಶದಲ್ಲಿ ನಾವೆಲ್ಲರೂ ಇವತ್ತು ತಮ್ಮದೇ ಆದಂತಹ ಕೆಲಸಗಳಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದೇವೆ. ಇಂದಿನ ಕಾಲದಲ್ಲಿ ನಡೆದಂತಹ ಬಸವನ ಪರವ್ ಕಾರ್ಯಕ್ರಮವನ್ನ ನಗರ ಪ್ರದೇಶದಲ್ಲಿ ನಾವು ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಬಸವೇಶ್ವರ ನಗರದಲ್ಲಿ ಬಸವಣ್ಣನವರ ಜಯಂತಿಯನ್ನ ನಮ್ಮ ಸಂಸ್ಥೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ ನ ಎಲ್ಲ ಪದಾಧಿಕಾರಿಗಳು, ಅಕ್ಕಂದಿರು, ತಾಯಂದಿರು, ಮಾರ್ಗದರ್ಶಕರು ಎಲ್ಲರೂ ಸಹ ಸೇರಿಕೊಂಡು ಒಂದು ಯೋಜನೆ ಮಾಡಿಕೊಂಡು 4 ದಿನಗಳ ಕಾಲ 32 ಕಿಲೋಮೀಟರ್ಗಳನ್ನ ಪಾದಯಾತ್ರೆ ಭವತಿ ಭಿಕ್ಷಾಂ ದೇಹಿ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡಿ ನಮ್ಮ ರಾಜಾಜಿನಗರ ಸುತ್ತಮುತ್ತಲಿನ ಎಲ್ಲಾ ರಸ್ತೆಗಳಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲಿ, ವ್ಯಾಪಾರಸ್ಥರಲ್ಲಿ, ಕುಟುಂಬಗಳಲ್ಲಿ ಎಲ್ಲರ ಹತ್ರನೂ ಸಹ ಭಿಕ್ಷೆಯನ್ನ ಬೇಡಿ ಅದರಂತ ಬಂದಂತಹ ದವಸ ಧಾನ್ಯಗಳು, ಆಹಾರ ಪದಾರ್ಥಗಳು, ಹಣ್ಣು ಹಂಪಲುಗಳು ಮತ್ತೆ ಧನ ಸಹಾಯ, ಕೆಲವೊಂದು ವ್ಯಾಪಾರಸ್ಥರು ಧನ ಸಹಾಯವನ್ನು ಮಾಡಿದ್ದಾರೆ. ಅವುಗಳನ್ನೆಲ್ಲನೂ ಸಹ ಸಂಗ್ರಹ ಮಾಡಿ ಅರ್ಥಗರ್ಭಿತವಾಗಿ ಸಾರ್ವಜನಿಕರವಾಗಿ, ಇದು ನಮ್ಮ ಸಂಸ್ಥೆಯ ಕಾರ್ಯಕ್ರಮವಲ್ಲ, ದಾನಿಗಳಿಂದ ಭಕ್ತಾದಿಗಳಿಂದ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು, ಇಷ್ಟವಾದದ್ದು ಭವತಿ ಭಿಕ್ಷಾಂ ದೇಹಿ ಅನ್ನುವ ಒಂದು ಪದ ನಾಮಾಂಕಿತದಲ್ಲಿ ಶಿವನನ್ನು ಯಾರು ಮನೆಯಲ್ಲಿ ಭಿಕ್ಷೆಯನ್ನು ನೀಡುತ್ತಾರೆ ಅಂತವರ ಮನೆಗೆ ಹೋಗಿ ಶಿವ ತಮ್ಮ ಏನು ಆಹಾರವನ್ನು ಸೇವಿಸುತ್ತಾನೆ ಅನ್ನೋ ಒಂದು ನಮ್ಮೆಲ್ಲರಿಗೂ ಇಂದಿನ ಕಾಲದ ಸನಾತನ ಒಂದು ಧರ್ಮ ಪರಂಪರೆಯಾಗಿ ನಡ್ಕೊಂಬಂದರೆ ನಾವು ಸಹ ನಮ್ಮ ಪುರಾಣಗಳಲ್ಲಿ ತಿಳಿದಿದ್ದೇವೆ. ಇಂತಹ ಒಂದು ವಿಚಾರವನ್ನ ಸಾರ್ವಜನಿಕವಾಗಿ ನಮ್ಮ ಹಿಂದೂ ಧರ್ಮವನ್ನ, ನಮ್ಮ ಧರ್ಮದ ಸಂಕೇತವನ್ನ, ನಮ್ಮ ಧರ್ಮದ ಆಚಾರ ವಿಚಾರಗಳನ್ನ 4 ಜನಕ್ಕೆ ಮುಂದಿನ ಕಾಲದವರೆಗೂ ಜ್ಞಾಪಕದಲ್ಲಿ ಇರುವಂತೆ ಮಾಡುವ ಒಂದು ಸಂಕಲ್ಪದಡಿಯಲ್ಲಿ ಬಸವನ ಪರವ್ ಅನ್ನೋ ಒಂದು ಕಾರ್ಯಕ್ರಮವನ್ನ ಇಂದಿನ ಕಾಲದಲ್ಲಿ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿಯಾಗಿ ಇವತ್ತು ಸಾಣೇಗುರ್ನಳ್ಳಿಯ ಬಸವೇಶ್ವರದ ವರಸಿದ್ಧಿ ವಿನಾಯಕನ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ದಾನ ಧರ್ಮಗಳನ್ನು ನೀಡಿದಂತ ಭಕ್ತ ಮಹಾಶಯರೆಲ್ಲರಿಗೂ ಹೃದಯಪೂರ್ವಕವಾದಂತಹ ಬಸವಣ್ಣ ಶಿವನು ಅವರ ಮೇಲೆ ಆರೋಗ್ಯ ಆಯುಷನ್ನ ಕೊಟ್ಟು ಅವರನ್ನ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಇವತ್ತಿನ ಸಂದರ್ಭದಲ್ಲಿ ನಮ್ಮ ಏನು ಭವತಿ ಭಿಕ್ಷಾಂ ದೇಹಿ ಬಸವಣ್ಣ ನೆರವು ಕಾರ್ಯಕ್ರಮಕ್ಕೆ ದಾನ ಧರ್ಮವನ್ನು ನೀಡಿದಂತ ಎಲ್ಲ ಭಕ್ತ ಮಹಾಶಯರು ಕೆಲವೊಂದು ದಾನ ರೂಪಗಳಲ್ಲಿ ಹಣವನ್ನ ನೀಡಿದ್ರು. ಅಂತಹ ಧನವನ್ನ ನಾವು ಇವತ್ತು ಅದನ್ನ ವ್ಯಯಿಸದೆ, ನಮ್ಗೆ ಯಾಕೆ ವ್ಯಯಿಸಿಲ್ಲ ಅಂತ ಅಂದ್ರೆ ನಮ್ಗೆ ಸಹಕಾರವನ್ನ ನೀಡಿ ಅನೇಕ ದವಸ ಧಾನ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಮ್ಗೆ ಹಣದ ಅವಶ್ಯಕತೆ, ಖರ್ಚಾಗುವಂತ ಅವಶ್ಯಕತೆಗಳು ಇರಲಿಲ್ಲ. ಯಾಕಾಗಿ ಅಂದ್ರೆ ದವಸ ಧಾನ್ಯಗಳು, ತರಕಾರಿಗಳು ಎಲ್ಲವನ್ನು ಸಹ ದಾನಿಗಳು ನೀಡಿದ್ರಿಂದ ಹಣವನ್ನ ಹಂಗೆ ಶೇಖರಿಸಿಟ್ಟು ಇವತ್ತು ಅದನ್ನ ಪೂಜೆ ಮಾಡಿ ಸಂಕಲ್ಪದೊಂದಿಗೆ ನಮ್ಮ ಏನು ಭಿಕ್ಷಾಂ ದೇಹಿಗೆ ಭಾಗವಹಿಸಿದ ಎಲ್ಲರ ಒಪ್ಪಿಗೆ ಮೇರೆಗೆ ನಮ್ಮ ದೇಶದ ಸೈನಿಕರ ಸೇವೆಗೆ, ಅವರ ಸೇವೆಯ ನಿಧಿಗೆ ನಮ್ಮ ಭಿಕ್ಷಾಟನೆಯಿಂದ ಕಲೆಕ್ಟ್ ಆದಂತಹ ಒಂದು ಹಣವನ್ನ ಸಮರ್ಪಿಸುತ್ತಿದ್ದೇವೆ. ದೇಶದ ಸೇವೆಯನ್ನ ಮಾಡಿರುವ ಸೈನಿಕ ನಿಧಿಗೆ ಆ ಮುಡುಪನ್ನ ನಾವು ಸಮರ್ಪಿಸುತ್ತಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು.